Hello everyone, welcome back to my channel. Yes, after a long time. So it was early in the morning, around 7, I guess. So weather ನೋಡ್ಬೋದು it's very gloomy. So ಈ vlog ಮಾಡ್ತಿರೋದಕ್ಕೆ ಕಾರಣ I was one of the topper in PU in my college. So ಅದಕ್ಕೆ ಟಾಪರ್ಸ್ಗೆ there was a honoring ceremony. ಅದಕ್ಕೆ I was invited. ಅದಕ್ಕೆ ರೆಡಿ ಆಗಿರೋದು you can see my nail polish. Yeah, this is my outfit of the day. It pretty comfortable, simple. So yeah, join me, get ready. So firstly applied rose water and then cold cream, lip balm, concealer, and this is how it looks after everything is done. And then mascara, blush, but lipstick, yeah, eyeliner from inside, and lipstick. I don't know which shade I was figuring out. ಆ್ಯಂಡ್ ಇಯರಿಂಗ್ಸಲ್ಲಿ ನನ್ನ ಹತ್ರ 2 ಆಪ್ಷನ್ ಇತ್ತು, ಬಟ್ ಐ ವಾಸ್ ಕನ್ಫ್ಯೂಸ್ಡ್. ಬಟ್ ಎಂಡ್ ನಾನು ಹಾಕ್ಕೊಂಡಿದ್ದೆ ಯಾವುದೋ ಬೇರೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್ ವಿತ್ ಆಲ್ ಆಕ್ಸೆಸರೈಸ್ಡ್. ಮೈ ಕಾಲೇಜ್ ಇಸ್ ಜಸ್ಟ್ 2 minutes ಅವೇ ಫ್ರಮ್ ಮೈ ಹೋಮ್. ಸೊ ಇವಾಗ ನಾವು ಹೋಗ್ತಾ ಇದ್ದೇವೆ ಕಾಲೇಜ್ಗೆ. ರಿಯಲಿ ಮಚ್ ಎಕ್ಸೈಟೆಡ್ ಬಿಕಾಸ್ it was really too long. ನಮ್ಮ ಮನೆಯಿಂದ ಹೊರಗಡೆನೇ ಬಂದಿರಲಿಲ್ಲ. ಸೊ ನಾವು I'm going to college. This is my college. Raj, second HCSP. ಸೊ ಇಲ್ಲಿ ಬಿಫೋರ್ ಹಾನರಿಂಗ್ ಆಫ್ ದ ಟಾಪರ್ಸ್ ಇನ್ವೆಸ್ಟಿಜರ್ ಸೆರೆಮನಿ ನಡೀತಾ ಇತ್ತು ಆಫ್ ಮೈ ಜೂನಿಯರ್ಸ್. My alma mater and my country. For the I now request all the dignitaries on the dais to step forward for a photo session. ಸೊ ಶಿ ಇಸ್ ಸ್ಮೃತಿ, ನನ್ನ ಬೆಸ್ಟ್ ಫ್ರೆಂಡ್. ಇವಳಿಗೆ 581, 98%. Scholarship is instituted by Reverend Dr. Sister Rohini for the topper in second PUC science. ಆ್ಯಂಡ್ ಇವಳು ಥರ್ಡ್ ರ್ಯಾಂಕ್ ಕಾಲೇಜ್ಗೆ. And this is secured by Amulya Ketura, AD of second PUC, who has secured 100 marks in mathematics. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಹೋಗ್ತಾ ಇದ್ದೀನಿ. ಐ ಗಾಟ್ 547 or something, 91%. Total percentage was 91. ಇಲ್ಲಿ I couldn't get a perfect video, but yeah, I guess it's enough. ಆ್ಯಂಡ್ ಇಲ್ಲಿ ನಮ್ಮಮ್ಮ ಆಸ್ ಆಲ್ ಮದರ್ಸ್ ಟು ಆಲ್ರೆಡಿ ನನ್ನ ಮೊಮೆಂಟೋ ಒಂದು ಸರ್ಟಿಫಿಕೇಟ್ನ ಫೋಟೋ ತೆಗೆದು ಎಲ್ಲ ವಾಟ್ಸಾಪ್ ಗ್ರೂಪಲ್ಲೆಲ್ಲ ಹಾಕೋಕೆ ಶುರು ಮಾಡಿದ್ರು. ಏನು ಮಿಸ್ಸಿಂಗು? ಎಸ್ ಶಿಂದೆ Megha P from EBSC. ಕ್ಲಾಪ್ ಮಾಡ್ರು. ಸೊ ಇಲ್ಲಿ ಮೇಘಾ ನಮ್ಮ ಇನ್ನೊಂದು ಫ್ರೆಂಡ್, ಶಿ ವಾಸ್ ಆಲ್ಸೋ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಅದಕ್ಕೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಡಿಸ್ಟಿಂಕ್ಷನ್ ತೆಗ್ದಿದ್ವಿ, 4 ಜನ. ಅದಕ್ಕೆ ಫ್ರೆಂಡ್ಶಿಪ್ ಗೋಲ್ಸ್. ಸೊ ಇಲ್ಲಿ ಆಕಾಂಕ್ಷ ಅಂತ, ಇವಳು ಕೂಡ ಡಿಸ್ಟಿಂಕ್ಷನ್. Successful people are not gifted. They just work hard, then succeed on purpose. ಚೆನ್ನಾಗಿದೆಯಲ್ಲ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ನೋಡಿ, ನಾವು 2 ವರ್ಷ ಕಷ್ಟಪಟ್ಟು ಬೇಕಾಗಿದೆ. ಓ, ಆಕಾಂಕ್ಷ ಅಲ್ಲ ಇವಳ ಹೆಸರು, ಆಕಾಂಕ್ಷ. ನೀವೇ ಟಾಪರ್, ಥರ್ಡ್ ಟಾಪರ್ ಕಾಲೇಜ್ದು. ನಾಚಿಕೆ ಅವ್ರಿಗೆ ಜಾಸ್ತಿ. ನಾಚಿಕೆ ಅಲ್ಲ, ಆ್ಯಟಿಟ್ಯೂಡ್. ಸೊ ನನಗೂ ಸಿಕ್ಕಿದೆ ಇಲ್ಲಿ. ಲೈನ್ ತೋರಿಸ್ಬೋದು.
ಫ್ರೆಂಡ್ಶಿಪ್ ಗೋಲ್ಸ್. ನಾವೆಲ್ಲ ಲಾಸ್ಟ್ ಬೆಂಚ್ ಪಾರ್ಟಿ, ಬಟ್ ಆದರೂ ಫಸ್ಟ್ ಬೆಂಚ್ ಕೆಲಸ ಮಾಡಿದ್ದೀವಿ. ನಮ್ಮ ಕಾಲೇಜ್ ಪ್ರಮೋಷನ್ ಬೇಡ. ಟೆರಿಷನ್ ಪಿ ಯು ಕಾಲೇಜ್ ಸಿಗುತ್ತೆ, ಓದಬೇಕು ಅಷ್ಟೇ ಸಿಗುತ್ತೆ ಅಷ್ಟೇ. ಚೆನ್ನಾಗಿದೆ ಕಾಲೇಜ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಸೇರ್ಕೊಳ್ಳಿ ಎಲ್ಲ, ಸ್ಪೆಷಲಿ. ಸೊ ಇವಾಗ ಮೊಮೆಂಟು ಎಲ್ಲ ಇಸ್ಕೊಂಡು ಆಯಿತು. ಇವಾಗ ಫೋಟೋ ಸೆಷನ್ ಆಚೆ ಬಂದಿದ್ದೀವಿ. ಹಾಯ್ ಆಕಾಂಕ್ಷ, ಮೇಘ, ಹಾಯ್ ಸ್ಮೃತಿ ಕ್ಯಾಂಟೀನಲ್ಲಿ ಪರೋಟ ತಗೊಳಕ್ಕೆ ಹೋಗಿದ್ದಾಳೆ. ಅವಳು ಬಂದಮೇಲೆ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್. ನಾನು ಹೇಳಿದ ಹಾಕ್ಬೇಡ ನೋಡಿ ಗೈಸ್, ಇವಳು ಹಾಕ್ಬೇಡ ಅಂತ ಹೇಳ್ತಿದ್ದಾಳೆ, ಬಟ್ ಕಂಟೆಂಟ್ ಎಲ್ಲ ಬಿಡಲ್ಲ. ವರ್ಷಿಣಿ ಅಂತ ನಮ್ಮ ಪ್ರೆಸಿಡೆಂಟ್, ಎಕ್ಸ್ ಪ್ರೆಸಿಡೆಂಟ್. ಸೊ ನೋಡಿ, ಇದೆ ನಮ್ಮ ಕಾಲೇಜ್ ಗೋಲ್ಡನ್ ಜೂಬ್ಲಿ ಆಡಿಟೋರಿಯಂ. ಇದು ಫುಲ್ಲು, ಆ್ಯಂಡ್ ಇಲ್ಲಿ ಗಾರ್ಡನ್, ಆ್ಯಂಡ್ ಅದು ಕ್ಯಾಂಟೀನ್. ನಮ್ಮಮ್ಮ ನೋಡಿ ಕಾಣಿಸ್ತಾ ಇದ್ದಾರೆ. ಸ್ಮೃತಿ, ಬ್ಯಾನಿನ ಇಂಟ್ರೊಡಕ್ಷನ್. ಓಕೆ ಗಾಯ್ಸ್, ಇವಾಗ ನಾವು ರಿಫ್ರೆಶ್ಮೆಂಟ್ಸ್ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ರಿಫ್ರೆಶ್ಮೆಂಟ್ಸ್ ಇವಾಗಲೇ ಗೆಸ್ ಮಾಡೋಣ ಏನೇನು ಕೊಟ್ಟಿರ್ತಾರೆ ಅಂತ. ಅರೋಮಾ ಬೇಕ್ರಿದು ಪಪ್ಸ್. ಹಾಯ್, ಏನೇನು ರಿಫ್ರೆಶ್ಮೆಂಟ್ ಇದೆ? ಅರೋಮಾ ಬೇಕ್ರಿ, ಜ್ಯೂಸು, ಮಾಜಾ ಇಲ್ಲ ಫ್ರೂಟಿ, ಪಪ್ಸು ಇಲ್ಲ ಅಕಸ್ಮಾತ್ ಅದೇ, ಇಲ್ಲಾಂದ್ರೆ ಆ್ಯಪಿ ಇದು ಅದು ಅಷ್ಟೇ. ಅದು ಬಿಟ್ಟರೆ ಪಲಾವು, ಅದೇ ಲಾಸ್ಟ್ ಟೈಮ್ ಕೊಡ್ತಾರಲ್ಲ ಪಲಾವ್, ಅದೆಲ್ಲ ಕೊಡಲ್ಲ, ಚಾನ್ಸೇ ಇಲ್ಲ. ಸೊ ವೇಟ್ ಆ್ಯಂಡ್ ವಾಚ್. ಸೊ ಇದೇ ಟೆರಿಷನ್ ಡಿಗ್ರಿ ಕಾಲೇಜ್. ಇದು ಕಾಲೇಜ್ ಬಸ್. ಇದು ಅಲ್ಲಿ ಹಾಸ್ಟೆಲ್ ಇದೆ. ನಾನು ಬಿಟ್ಬಿಟ್ಟು ಅವರೇ ಗಾಸಿಪ್ ಮಾತಾಡ್ಕೋತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದೀರಾ? ಅದು ಅಷ್ಟು ಮೆತ್ತಗೆ. ಔಟ್ಫಿಟ್ ರಿವೀಲ್. ಇದು ಬೆಂಗಳೂರು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ ತಗೊಂಡಿದ್ದು. ನಮ್ಮ ಫೇವರೆಟ್ ಸ್ಪಾಟ್ ಅಲ್ವಾ? ಹಾಂ, ಇದು ನಮ್ಮ ಫೇವರೆಟ್ ಸ್ಪಾಟ್ ಅಲ್ವಾ? ಇದು ಇಲ್ಲೆಷ್ಟು ರೀಲ್ಸ್ ಮಾಡಿದ್ದೀವಿ. ನಾವೇನಾದ್ರು ಔಸ್ಕೊಳಕ್ಕೆ ಬಂದರೆ ಇಲ್ಲೇ ಔಸ್ಕೊಳ್ತಾ ಇದ್ದಿದ್ದು. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇಲ್ಲೇ ಮಾಡ್ತಾ ಇದ್ದಿದ್ದು. ನಮ್ಮ ಪಿ ಯು ಬ್ಲಾಕ್. ರಿಫ್ರೆಶ್ಮೆಂಟ್ ಇಸ್ಕೊಳ್ಳೋಕ್ಕೆ ಇಲ್ಲಿ ಕೋಟ್. ನಮ್ಮ ಕಾಲೇಜು ವಾವ್. ಇದೇ ನಮ್ಮ ವರ್ಲ್ಡ್ ಕ್ಲಾಸ್ 5 ಸ್ಟಾರ್ ರಿಫ್ರೆಶ್ಮೆಂಟ್ಸ್. ನೋಡಲಿ, ನಮ್ಮ ಮಾತುಗಳಲ್ಲಿ ಹೇಳಿ ರಿಫ್ರೆಶ್ಮೆಂಟ್ಸ್ ಹೆಂಗೆ ಅನಿಸ್ತು? ನೆಕ್ಸ್ಟ್ ಲೆವೆಲ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ. ಇಷ್ಟು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಯಾರ್. ಇದನ್ನು ಕೊಡ್ದಿರೋ ನೋಡಿ. ಇದು ಆರೆಂಜ್ ಫ್ಲೇವರ್ ಮ್ಯಾಂಗೋ. ಆರೆಂಜ್ ಕೊಟ್ಟಿದ್ದು. ಓಕೆ, ಈಗ ಕಾಲೇಜಿಂದ ಆಚೆ ಬಂದ್ವಿ ಅಷ್ಟೇ. ನೆಕ್ಸ್ಟ್ ಮೀಟ್ ಮಾಡೋದು ಯಾವಾಗ? ನೆಕ್ಸ್ಟ್
ಹುಷಾರಾದ್ಮೇಲೆ ಇರ್ತೀನಿ. ನೀವೆಲ್ಲ ಬನ್ನಿ. ನೆಕ್ಸ್ಟ್ ಸ್ಮೃತಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೆಗೆ ಬನ್ನಿ ಪ್ಲೀಸ್. 3 ಜನ ಇಲ್ಲೇ ಇರ್ತೀವಿ. ಇವಳೊಬ್ಳದೆ. ನಾನು ಅನ್ಕೊಂಡಿದ್ದೀನಿ ಸ್ಮೃತಿ ಮನೆಗೆ ಹೋಗೋಣ ಅಂತ. ಆಗಿ ಕೂತಿರ್ತೀನಿ ಆ ಕಡೆ ವಿಂಡೋ ಹತ್ರ. ಸೊ ಇದೆ ನಮ್ಮ ಡಿಸ್ಟಿಂಕ್ಷನ್ ಬೋರ್ಡ್. ನಾನಲ್ಲಿದ್ದೀನಿ 3rd ಲೈನ್ ಫಸ್ಟ್ ಒನ್. ಸೊ ಬ್ಯಾಕ್ ಹೋಮ್. ಇವಾಗ 1 ಗಂಟೆ. ಹೊಟ್ಟೆ ಸಿಗದೆ ಊಟ ಮಾಡಬೇಕು. ಕ್ಯಾಚ್ ಯು ಅಪ್ ಲೇಟರ್. So this is what I ate for lunch. ಉಪ್ಸಾರು ಮತ್ತು ಕಾಳು ಪಲ್ಯ ಆಯಿತು while watching Shin-chan. ಸೊ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.